ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರೂ ನಮ್ಮ ಪ್ರಜಾಪ್ರಭುತ್ವ ಕೆಟ್ಟೈತಿ ಅಂತಾರ. हिंदुस्तान के लोकतंत्र को बचाने का नहीं है. ಜೆನ್ಜಿಗಳು ನಮ್ಮ ದೇಶ ಕಾಪಾಡಬೇಕು ಅಂತ ಕರೆ ಕೊಡ್ತಾರ. ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬರ್ಲಿ ಅನ್ನಕತ್ತಾರೇನು? ಕತಾರ್ ಅಂಬಾಸಿಡರ್ ರಾಹುಲ್ ಗಾಂಧಿ ಅವ್ರನ್ನ ಬ್ಯಾರೆ ದೇಶಕ್ಕೆ ಕರೆಸಿ ಸೆಮಿನಾರ್ ಕಂಡಕ್ಟ್ ಯಾಕೆ ಮಾಡಿದ್ರು? ಓಟ್ ಚೋರಿ ಅಂತ ನಮ್ಮ ಸಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ಅನುಮಾನ ಯಾಕೆ ಹುಡ್ಸಾಕತ್ತಾರ ರಾಹುಲ್ ಗಾಂಧಿ? ಹಿಂದೂಗಳ ಕಂಡ್ರ ಆಗ್ಲಾರ್ದ ಸುನೀತಾ ವಿಶ್ವನಾಥನ್, ರಾಹುಲ್ ಗಾಂಧಿ, ಕತಾರ್ ಅಂಬಾಸಿಡರ್ ಇವರೆಲ್ಲ ಒಂದ ಸಮಿಟ್ ಒಳಗೆ ಏನ್ ಮಾತಾಡಿದ್ರು? ನಮ್ಮ ದೇಶವನ್ನ ಗುಡಿಸಿ ಗುಂಡಾಂತರ ಮಾಡ್ರಿ ಅಂತ ಯುವ ಜನತೆಗೆ ಕರೆ ಯಾಕೆ ಕೊಡಾಕತ್ತಾರ? ಅಲ್ಲ, ಸೀರಿಯಸ್ ಆಗಿ ನನಗೊಂದು ಅನುಮಾನ ಬರತೈತಿ. ಏನ್ ಮಾಡಕ್ ಹೊಂಟಾರು ಈ ರಾಹುಲ್ ಗಾಂಧಿ ಅವರು? ಸಂವಿಧಾನ ಪುಸ್ತಕ ತಮ್ಮ ಕೈಯಾಗಿ ಇಟ್ಕೊಂಡ್ರು, ಕಿಶಾಗಿ ಇಟ್ಕೊಂಡ್ರು, ಕಾರ್ನ್ಯಾಗ ಇಟ್ಕೊಂಡ್ರು. ಅದಷ್ಟೇ ಯಾಕ್ರಿ, ಪ್ರೆಸ್ ಮೀಟ್ಗೆ ಯಾರೇ ಹೋದ್ರೆ ಅವ್ರಿಗೂ ಸಂವಿಧಾನದ ಪುಸ್ತಕ ಕೊಟ್ಟು ಕಳಿಸಿದ್ರು. ಹಂಗೆಲ್ಲ ಮಾಡ್ಕೋತ ನಾ ಸಂವಿಧಾನದ ರಕ್ಷಣೆ ಮಾಡಕ್ ಬಂದೀನಿ ಅಂದ್ರು. ಹಮ್ ರಕ್ಷಾ ಕರೆಂಗೆ ಸಂವಿಧಾನಕ ಅಂತ ಹೇಳೋದು ಕೇಳಿ ಮಂದಿಗೂ ಈ ಮನುಷ್ಯ ಏನಾರೇ ಮಾಡ್ತಾನೇನೋ ಅನ್ನಿಸಿ ಓಟ್ ಹಾಕಿದ್ರು. ಮೊದಲೆಲ್ಲ 40-45 ಸೀಟ್ ತಗೊಂಡ ಬಾಯಿ ಮುಚ್ಕೊಂಡು ಕುಂತಿದ್ರು ರಾಹುಲ್ ಗಾಂಧಿ ಅವರು. ಈ ಸಲ ಲೋಕಸಭೆ ಒಳಗ 99 ಸೀಟ್ ಗೆದ್ರು. ಅದು ಯಾಕ್ರಿ? ಸಂವಿಧಾನದ ಹೆಸರು ಹೇಳಿ ರಕ್ಷಣೆ ಮಾಡ್ತೀನಂತ ಹೇಳಿ ಗೆದ್ರು. ಮಂದಿನೂ ನಂಬಿ ಹಾಕಿದ್ರು. ಆದ್ರೆ ಫುಲ್ ನಂಬಲಿಲ್ಲ. 99 ಓಟ್ ಬಂದ ವಿರೋಧ ಪಕ್ಷದ ನಾಯಕ ಆದ್ರು. ಆದ್ರೆ ಇವ್ರ ಖರೆ ಸಂವಿಧಾನದ ರಕ್ಷಣೆ ಮಾಡಾಕತ್ತಾರೇನ್ರಿ? ನಿಜವಾಗ್ಲೂ ಪ್ರಜಾಪ್ರಭುತ್ವದ ರಕ್ಷಣೆ ಹೊಣೆ ರಾಹುಲ್ ಗಾಂಧಿ ಹೊರ್ತಾರೇನ್ರಿ? ನಿನ್ನೆ ರಾಹುಲ್ ಗಾಂಧಿ ಅವರು ಆಟೋಮ್ ಬಾಂಬ್ ಅಂತ ಹೇಳಿ ಹೊಸದೊಂದು ವರ್ಷ ಚಾಲು ಮಾಡ್ಕೊಂಡು ಮಾತಾಡತ್ತಿದ್ರು ಎಲೆಕ್ಷನ್ ಕಮಿಷನ್ ವಿರುದ್ಧವಾಗಿ. ಆ ಭರದಾಗ ಪ್ರಜಾಪ್ರಭುತ್ವದ ರಕ್ಷಣೆನ ಮಾಡಂಗಿಲ್ಲ ಅಂದ್ಬಿಟ್ರು. मेरा काम हिंदुस्तान के लोकतंत्र को बचाने का नहीं है. ರಾಹುಲ್ ಗಾಂಧಿ ಅವರ, ನೀವು ವಿರೋಧ ಪಕ್ಷದ ನಾಯಕ ಅದಿರಿ. ಶಾಡೋ PM ಅಂತಾರೆ ನಿಮಗ. ಪ್ರಧಾನ ಮಂತ್ರಿಗಿರುವಂತ ಎಲ್ಲಾ ರೀತಿಯ ಸವಲತ್ತುಗಳು ಜೊತೆಗೆ ಅಧಿಕಾರಗಳು ನಿಮಗದಾವ. ಒಂದ್ ರೀತಿ ನಿಮ್ಮ ಪಕ್ಷದಾಗ ನೀವ PM ಇದ್ದಂಗ, ವಿರೋಧ ಪಕ್ಷದ ನಾಯಕ ಅಂದ್ರ. ಪ್ರಜಾಪ್ರಭುತ್ವದ ರಕ್ಷಣೆ ನನ್ನ ಹೊಣೆಯಲ್ಲ, ನಾ ಮಾಡಂಗಿಲ್ಲ ಅಂದ್ರೆ ಹೆಂಗ್ ನಡಿತೈತ್ರಿ? ಬೇಜವಾಬ್ದಾರಿತನದ ಹೇಳಿಕೆ ಕೊಡ್ತಿರಲ್ರಿ. ನೀವು ಹಿಂಗ ಹೇಳಿದ ಮೇಲೆ ಒಂದು ಅನುಮಾನ ಗಾಢವಾಗಿ ಬರಾಕತ್ತೈತಿ. ರಾಹುಲ್ ಗಾಂಧಿ ಅವರು ನೇಪಾಳದಾಗ ಆದಂಗ, ಶ್ರೀಲಂಕಾದಾಗ ಆದಂಗ, ಬಾಂಗ್ಲಾದೇಶದಾಗ ಆದಂಗ, ಪಾಕಿಸ್ತಾನದಾಗ ಆದಂಗ ನಮ್ಮ ದೇಶದಾಗೂ ಅರಾಜಕತೆ ಸೃಷ್ಟಿ ಆಗ್ಲಿ ಅಂತೇನಾರೆ ಮಾಡಾಕತ್ತಾರೇನು? ಹಿಂಗೆಲ್ಲ ಯಾಕೆ ಹಿಂಗೆ ಹೇಳತ್ತೀನಂದ್ರ, ಈಗ ಓಟ್ ಚೋರಿನ ತಗೋರಿ. ಅಲ್ಲಿ ಓಟು ಚೋರಿ ಆತ್, ಇಲ್ಲ ಓಟು ಚೋರಿ ಆತ್, ಅದಾತ್ ಇದಾತ್, ಒಂದಿಲ್ದ ಒಂದು ಆರೋಪ ಮಾಡ್ಕೋತ ಬರಾಕತ್ತಾರ. ಅಲ್ಲ, ನಿಮ್ಮ ಕಡೆ ಸಾಕ್ಷಿ ಆಧಾರ ಇದ್ದು ಅಂದ್ರೆ ಕೋರ್ಟಿಗೆ ಹೋಗ್ರಿಪ್ಪ. ನೋಡ್ರಿ ಸರ, ಇಷ್ಟೆಲ್ಲ ಅನ್ಯಾಯ ಮಾಡೈತಿ ಎಲೆಕ್ಷನ್ ಕಮಿಷನ್ ಅಂತ ಹೋರಾಟ ಮಾಡ್ರಿ. ಅಫಿಡವಿಟ್ ಸಲ್ಲಿಸಿ ಕಂಪ್ಲೇಂಟ್ ಕೊಡ್ರಿ ಎಲೆಕ್ಷನ್ ಕಮಿಷನ್ಗೆ. ಇದು ಯಾವುದೂ ಮಾಡಲ್ದ, ಬರೀ ನಾ ಬಾಯಿ ಮಾತಿಗೆ ಮಾತಾಡವ. ದೇಶದಾಗ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಬಿಡವ ಅಂದ್ರೆ ಅದು ಹೆಂಗಾಗ್ತೈತ್ರಿ? ನಿಮ್ಮ ಆಲೋಚನೆಗಳು, ನಿಮ್ಮ ಕ್ರಿಯೆಗಳು, ಪ್ರಕ್ರಿಯೆಗಳು ಎಲ್ಲನೂ ಬ್ಯಾರೇನೆ ಹೇಳಕತ್ತಾವ. ರಾಹುಲ್ ಗಾಂಧಿ ಅವರು ಭಾರತದಾಗ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ನಮ್ಮ ಸಂವಿಧಾನಿಕ ಸಂಸ್ಥೆಗಳು ಸರಿ ಇಲ್ಲ, ನಮ್ಮ ಆಡಳಿತ ಸರಿ ಇಲ್ಲ, ನಮ್ಮ ಪ್ರಜಾಪ್ರಭುತ್ವ ಕಷ್ಟದಾಗೈತಿ, ಸಂಕಷ್ಟದಾಗೈತಿ, ಅದನ್ನ ಕಾಪಾಡಬೇಕಾಗಿರೋದು ನಾವುಗಳೇ ಅಂತ ಹೇಳ್ತಾ ತಾವಿದ್ರಿಂದ ದೂರ ಸರಿಯತ್ತಾರ. ಯಾಕಂದ್ರ ಪ್ರಜಾಪ್ರಭುತ್ವ ರಕ್ಷಣೆ ಅವ್ರಿಗೆ ಬೇಕಾಗೇ ಇಲ್ಲ, ಅವ್ರು ಮಾಡಂಗೇ ಇಲ್ಲ. ಮತ್ತು ಮಾಡಕ್ಕೇನು ಹೊಂಟಾರ, ಏನು ಮಾಡಕ್ಕೆ ಹೊಂಟಾರು ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ಕೊಂತಿದ್ದಾಗ ರಾಹುಲ್ ಗಾಂಧಿ ಅವ್ರದ್ದು ಒಂದು ಟ್ವೀಟ್ ನನ್ನ ಕಣ್ಣಿಗೆ ಬಿದ್ದು ಬಿಡ್ತು. ಆ ಟ್ವೀಟ್ ಒಳಗೆ ರಾಹುಲ್ ಗಾಂಧಿ ಅವರು ಒಂದು ಕರೆ ಕೊಟ್ಟಾರ. ನಾನು ಯುವ ಜನತೆ ಒಳಗೆ ಬರ್ತನು, ಹಿಂಗಾಗಿ ನನಗೆ ಒಂದಿಟ ಅದ್ರ ಕಡೆ ಗಮನ ಹೋತು. ಯುವಕರೇ, ಸ್ಟೂಡೆಂಟ್ಗಳೇ, ಜೆನ್ಜಿಗಳೇ, ಈ ದೇಶದ ಪ್ರಜಾಪ್ರಭುತ್ವ ನೀವೇ ಕಾಪಾಡಬೇಕು. ಈ ದೇಶದಾಗ ಆಗತ್ತಿರೋ ಅನ್ಯಾಯ, ಎಲೆಕ್ಷನ್ ಕಮಿಷನ್ ಮಾಡತ್ತಿರೋ ಓಟ್ ಚೋರಿ ನೀವೇ ತಡೆಗಟ್ಟಬೇಕು. ಎಲ್ಲವನ್ನ ಸರಿ ಮಾಡಬೇಕಾಗಿರೋದು ನೀವೇ. ನೀವು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ರಿ, ನಿಮ್ಮ ಜೋಡಿ ನಾನು ನಿಂದಿರ್ತೂನು ಅಂತ ಟ್ವೀಟ್ ಮಾಡ್ಯಾರ. ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಜೆನ್ಜಿ ಅಂತ ಒಂದು ಟ್ವೀಟ್ ಹಾಕೊಂಡಾರ. ಅದರ ಅರ್ಥ ರೀ, ನೇಪಾಳದಾಗ ರೀಸೆಂಟ್ ಆಗಿ ಗಲಭೆ ಮಾಡಿದ್ರು, ಪ್ರಜಾಪ್ರಭುತ್ವದ ವಿರುದ್ಧ ಒಂದು ಆಂದೋಲನ ಮಾಡಿದ್ರು. ಅವರೆಲ್ಲ ಯೂತ್ಸು. ಆ ಯೂತ್ಸ್ಗೆ ಜೆನ್ಜಿ ಅಂತ ಕರೆದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು
ನಮ್ಮ ದೇಶದ ಜನ್ಜಿಗಳಿಗೆ ಹಂಗ ನೀವು ಹೋರಾಟ ಮಾಡ್ರಿ, ಬೆಂಕಿ ಹಚ್ಚ್ರಿ, ಸುಟ್ಟು ಸುಡುಗಾಡ ಮಾಡ್ರಿ ನಮ್ಮ ದೇಶ ಅಂತ ಹೇಳಕತ್ತಾರೇನು? ನಿಮ್ಮ ಜೋಡಿ ನಾನು ನಿಂದಿರ್ತನು, ಎಲ್ಲ ಸರಿ ಮಾಡ್ರಿ ಅಂತ ಹೇಳಕತ್ತಾರೇನು? ಸರಿ ಮಾಡ್ರಿ ಅಂತ ಹೇಳಿ ಹೇಳಿ ನಮ್ಮ ದೇಶ ಸುಟ್ಟು ಹಾಕೋ ಪ್ಲ್ಯಾನ್ ಮಾಡ್ಯಾರೇನು? ನನಗೆ ಯಾಕೋ ಹಂಗ ಅನುಮಾನ ಬರತೈತಿ. ಯಾಕಂದ್ರೆ ನಾ ಒಬ್ಬ ಜೆನ್ಜಿಯಾಗಿ ಯೋಚನೆ ಮಾಡತ್ತೀನಿ. ಅವ್ರು ಕೊಟ್ಟಿರೋ ಕರೆ ಒಬ್ಬ ಜೆನ್ಜಿಯಾಗಿ ನನಗೆ ಅದು ಹಂಗ ಅನ್ಸಾತೈತಿ. ನೀವು ದನಗಿ ಮಾಡ್ರಿ, ನೀವು ಬೆಂಕಿ ಹಚ್ಚ್ರಿ, ಮೋದಿ ವಿರುದ್ಧ ಹೋರಾಟ ಮಾಡ್ರಿ, ನಮ್ಮ ದೇಶವನ್ನು ಗುಡಿಸಿ ಗುಂಡಾಂತರ ಮಾಡ್ರಿ ಅಂತ ಹೇಳ್ಯಾರ ಅಂತ ನನಗೆ ಅನ್ಸಾಕತ್ತೈತಿ. ಅವ್ರು ಕರೆದಿರ್ಯಾರನ್ನ ಜೆನ್ಜಿಗಳನ್ನ. ಒಬ್ಬ ಜೆನ್ಜಿಯಾಗಿ ನನಗೆ ಹಂಗೆ ಅನ್ಸಾಕತ್ತೈತಿ. ನಾನು ಅನ್ಕೊಂಡಿದ್ದ ತಪ್ಪಿತ್ತು ಅಂದ್ರೆ ನೀವು ನನಗೆ ಹೇಳ್ರಿ, ಅಥವಾ ನಿಮಗೂ ಹಿಂಗೆ ಅನ್ಸಾತೈತೇನ್ರಿ? ರಾಹುಲ್ ಗಾಂಧಿ ಅವರ ಈಗ ಒಬ್ಬ ಪತ್ರಕರ್ತೆಯಾಗಿ ಮಾತಾಡೋಣ. ಜೆನ್ಜಿಯಾಗಿ ಯೋಚನೆ ಮಾಡಿದ್ದು ಸಾಕು. ವಿರೋಧ ಪಕ್ಷದ ಕುರ್ಚಿ ಮೇಲೆ ಕೂತು ಮಾತಾಡೋ ಮಾತೇನ್ರಿ ಇವು? ನಿಮ್ಮ ಕೈಯಾಗ ಪವರ್ ಐತಿ, ಅದನ್ನು ಬಳಸ್ಕೊಂಡು ಏನಾರೇ ಮಾಡ್ರಿ. ನಿಮಗೆ ಅಷ್ಟೊಂದು ಕಾಳಜಿ ಇತ್ತು ಈ ದೇಶದ ಮ್ಯಾಲ ಅಂದ್ರೆ ಎಲ್ಲ ಮ್ಯಾಲ ಕೆಳಗ ಮಾಡೋ ಕೆಲಸ ಯಾಕೆ ಮಾಡತ್ತೀರಿ? ಇದಷ್ಟೇ ಅಲ್ರಿ, ನಿನ್ನೆ ಇನ್ನೊಂದು ವಿಷಯ ಹೊರಗೆ ಬಂದೈತಿ. ಅದು ರಾಹುಲ್ ಗಾಂಧಿ ಅವರ ಜೊತೆ ತಳಕು ಹಾಕೊಂಡಿರೋ ವಿಷಯ. 2023 ರಾಹುಲ್ ಗಾಂಧಿಯವರು US ಹೋಗಿದ್ರು. ಅದು ಹಡ್ಸನ್ ಅಂತೇಳಿ ಒಂದು ಯೂನಿವರ್ಸಿಟಿ ಒಳಗೆ ಒಂದು ಸಮ್ಮಿಟ್ ಇತ್ತು, ಒಂದು ಸೆಮಿನಾರ್ ಇತ್ತು. ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ರು. ರಾಹುಲ್ ಗಾಂಧಿ ಅವ್ರ ಸುತ್ತ ಯಾರ್ಯಾರೆಲ್ಲ ಕುಂತಿದ್ರಲ್ಲ ಅವರೆಲ್ಲ ಆಂಟಿ ಹಿಂದೂಗಳು ಅಂತ ಮಂದಿ ಜೋಡಿ ರಾಹುಲ್ ಗಾಂಧಿ ಅವ್ರು ಏನೋ ಮೀಟಿಂಗ್ ಮಾಡಕ್ಕೆ ಹೋಗಿದ್ರು. ಯಾವಾಗಲೂ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗೆಲ್ಲ ಅವ್ರಿಗಂತ ಒಂದು ಸಭೆಗಳನ್ನ ಆರ್ಗನೈಸ್ ಮಾಡ್ತಿದ್ದಂಥ ವ್ಯಕ್ತಿ ಸುನೀತಾ ವಿಶ್ವನಾಥನ್ ಇದ್ರು. ಅವ್ರು ಯಾವಾಗಲೂ ಅವ್ರ ಜೊತೆ ಕಾಣಿಸ್ಕೊಳ್ಳೋದೇನು ಹೊಸದಲ್ಲ. ಅವ್ರ ಜೊತೆ ರಾಹುಲ್ ಗಾಂಧಿ ಅವರ ಪರಿಚಯನೂ ಹೊಸದಾಗಿರ್ಲಿಲ್ಲ. ಅವರೆಲ್ಲ ಕೂಡಿ ಅಲ್ಲಿದ್ರು. ಈ ಸುನೀತಾ ವಿಶ್ವನಾಥನ್ ಅಂತ ಹೇಳಿದ್ನಲ್ರಿ, ಏಕೆ ಒಂದಿಟ ಬ್ಯಾರೆ ಥರ ಕ್ಯಾರೆಕ್ಟ್ರು. ಹೆಸರೊಂದು ಮಾಡೋದಿನ್ನೊಂದು. ಇವರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಹೋಗ್ತಾರೆ. ಹಿಂದೂಗಳಿಗೆ ಏನೋ ನ್ಯಾಯ ಕೊಡಿಸ್ಬಿಡ್ತು, ಹಿಂದೂಗಳ ಪರವಾಗಿದ್ದೀನಿ ಅಂತ ಹೇಳ್ಕೊಂಡ. ಆದ್ರೆ ಮಾಡೋದೆಲ್ಲ ಹಿಂದೂ ವಿರೋಧಿ ಕೆಲಸಗಳ. ಹಿಂದೂಗಳ ಕಂಡ್ರೆ ಒಟ್ಟ ಆಗಂಗಿಲ್ಲ ಇವ್ರಿಗೆ. ಅಂಥವ್ರು ಜೋಡಿ ರಾಹುಲ್ ಗಾಂಧಿ ಅವರ ಫ್ರೆಂಡ್ಶಿಪ್, ಕ್ಲೋಸ್ ಫ್ರೆಂಡ್ಶಿಪ್. ಆಗ 2023 ಲೋಕಸಭಾ ಎಲೆಕ್ಷನ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು US ಹೋಗಿದ್ರಲ್ರಿ. ಆವಾಗ ರಾಹುಲ್ ಗಾಂಧಿ ಅವ್ರನ್ನ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಕರೆದಿದ್ದು ಕತಾರ್ನ ಅಂಬಾಸಿಡರ್ ಅನ್ನೋದು ನಿನ್ನೆ ಬೆಳಕಿಗೆ ಬಂದೈತೆ. ಅದು ಪಾಕಿಸ್ತಾನದ ಇಬ್ಬರು ಪತ್ರಕರ್ತರು ಮಾತಾಡ್ಕೋತ ಈ ಸತ್ಯ ಹೊರಗೆ ಹಾಕ್ಯಾರ. ಇದು ಜಗತ್ತು ಜಾಹೀರಾಗೈತಿ. ನಾವೆಲ್ಲ ಏನೇನೋ ಅನ್ಕೊಂಡಿರ್ತೀವಿ, ಒಳಗೊಳಗೆ ಇನ್ನೇನೇನೋ ಆಗ್ತಿರ್ತಾವ. ಕತಾರ್ನ ಅಂಬಾಸಿಡರ್ ರಾಹುಲ್ ಗಾಂಧಿನ ಕರ್ಕೊಂಡು ಹೋಗಿ ಸೆಮಿನಾರ್ ಆರ್ಗನೈಸ್ ಮಾಡ್ತಾರಂದ್ರ ಇಲ್ಲಿ ಒಂದು ಅನುಮಾನ ಬರ್ತೈತ್ರಿ. ಏನಿರಬಹುದು? ನಮಗೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತದ, ಅವ್ರೇನು ಹೊಸ ಪರಿಚಯ ನಮಗೆ. ಉದ್ದಕ್ಕೂ ರಾಹುಲ್ ಗಾಂಧಿ ಅವ್ರ ಹಿಸ್ಟ್ರಿ ನನ್ನ ಏನು ಓದಲ್ಲ ಹೇಳು ಅಂದ್ರೆ ಹೇಳ್ತಾನೆ. ಹೊರದೇಶಕ್ಕೆ ಹೋಗಿ ಭಾರತದಾಗ ಪ್ರಜಾಪ್ರಭುತ್ವ ಸತ್ತೋಗೈತಿ, ಪ್ರಜಾಪ್ರಭುತ್ವ ಸಾಯಾಕತ್ತೈತಿ, ನಮ್ಮನ್ನ ಉಳಿಸ್ರಿ, ಭಾರತಕ್ಕೆ ನಡಬರಕ್ಕೆ ಬರ್ರಿ, ಹೊರಗೆ ಬರ್ರಿ, ಒಳಗೆ ಬರ್ರಿ ಅಂತ ಓದಿರ್ತಾರೆ. ಒಂದು ದಿನಾರೇ ನಮ್ಮ ದೇಶ ಅನ್ನೋ ಹೆಮ್ಮೆ ರಾಹುಲ್ ಗಾಂಧಿ ಕಣ್ಣ ಕಾಣಿಲ್ಲ. ಇಂಥವೆಲ್ಲ ಮಾತಾಡ್ತಾರೆ. ಇನ್ನು ಸೆಮಿನಾರ್ ಒಳಗೆ ರಾಹುಲ್ ಗಾಂಧಿ ಏನು ಮಾತಾಡಿರ್ಬೇಕು? ಅಲ್ಲಿ ಇದ್ದಿದ್ದು ಎಲ್ಲರೂ ಆಂಟಿ ಹಿಂದೂ ಮಂದಿನ, ಭಾರತದ ಕಂಡ್ರೆ ಹಲ್ಲು ಕಡಿಯೋ ಮಂದಿನ. ಅಂಥವ್ರ ಜೋಡಿ, ಅಂಥ ನೆಟ್ವರ್ಕ್ ಜೋಡಿ ರಾಹುಲ್ ಗಾಂಧಿ ಏನೇನೆಲ್ಲ ಡಿಸ್ಕಸ್ ಮಾಡಿರ್ಬೇಕು. ಅಥವಾ ಯಾರ್ಯಾರು ಏನೇನು ಹೇಳಾರ ಅಂತ ತಲೆಯಾಗ ತುಂಬ್ಕೊಂಡ್ಬಂದು ಇಲ್ಲಿ ಏನೇನು ಮಾಡಾಕತ್ತಾರೋ. ರಾಹುಲ್ ಗಾಂಧಿ ಅವ್ರ ಹೆಸರು ಸೋರಸ್ ಜೋಡಿನೂ ಕೇಳಿ ಬಂದಿತ್ತು. ಸೋರಸ್ ನೋಡಿದ್ರೆ ನಮ್ಮ ದೇಶ ನಿರ್ನಾಮ ಆಗ್ಲಿ ಅಂತ ಕಾಯಕತ್ತಿರೋ ಗೂಬೆ ಅವನ ಜೋಡಿ ರಾಹುಲ್ ಗಾಂಧಿ ಅವ್ರ ಹೆಸರು ಬರ್ತೈತಿ. ಅವ್ನು ಹೇಳ್ದಂಗೆ ಆಡ್ತಾನ ಅಂತಾನು ಆರೋಪಗಳು ಮಂದಿ ಮಾಡ್ತಾರ. ನಾವು ನೋಡಿಲ್ಲ ಖರೆ, ಮತ್ತೆ ತಿರ್ಗಾ ಮುರ್ಗಾ ಹೆಸರು ಅಲ್ಲೇ ಹೋಗತೈತಿ, ಅಂಥದ ಕೆಲಸ ಮಾಡತೈತಿ ಅಂದ್ರೆ ಅನುಮಾನ ಹೆಚ್ಚಾಕೈತೋ ಇಲ್ಲೋ ನೀವ ಹೇಳ್ರಿ. ರಾಹುಲ್ ಗಾಂಧಿ ಹಿಂಗೆ ವಿದೇಶಕ್ಕೆ ಹೋಗಿ ಆಂಟಿ ಹಿಂದೂ, ಆಂಟಿ ಇಂಡಿಯನ್ ಅಂತ ಮಂದಿ ಜೋಡಿ ಕೂಡೋದು, ಮೀಟಿಂಗ್ ಮಾಡೋದು, ವಾಪಸ್ ಭಾರತಕ್ಕೆ ಬರೋದು, ಬಂದು ಓಟ್ ಚೋರಿ ಅಂತ ನಮ್ಮ ಸಂವಿಧಾನ ಸಂಸ್ಥೆಗಳ ಮೇಲೆ ಅನುಮಾನ ಬರ್ಸೋದು, ಅಲ್ಲಿ ಇಲ್ಲಿ ಗಲಭೆ ಎಬ್ಸೋ ಅಂತ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು, ಜೋರಂಗಿ ನಮ್ಮ ಚಿರಯುವರಾಜ ಜಂಜಿಗಳನ್ನ ಕರೀತಾರ, ದೇಶವನ್ನ ಕಾಪಾಡ್ರಿ ಅಂತಾರ, ಪುಷ್ಟಿ ನೀಡ್ತಾರ, ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ, ಓಟ್ ಚೋರಿ ಅಂತಾರ. ಇಂಥವೆಲ್ಲ ಮಾಡಿ ರಾಹುಲ್ ಗಾಂಧಿ ಏನು ಮಾಡಬೇಕು ಅನ್ಕೊಂಡಾರು? ಐ ಹ್ಯಾವ್ ಅ ಸೀರಿಯಸ್ ಡೌಟ್. ನಿಮಗೂ ಡೌಟ್ ಐತೇನ್ರಿ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.